ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, GPSTR ಪರೀಕ್ಷೆಯು ಎಷ್ಟು ಅಂಕಗಳಿಗೆ ಮತ್ತು ಯಾವ ವಿಷಯಗಳಿಗೆ ಸಂಬಂಧಿಸಿರುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ GPSTR ಪರೀಕ್ಷೆಯಲ್ಲಿ ಒಟ್ಟು 3 ಪತ್ರಿಕೆಗಳಿರುತ್ತೆ. ಎಷ್ಟು ಅಂದರೆ 3 ಪತ್ರಿಕೆಗಳಿರುತ್ತೆ. ಮೊದಲನೇ ಪತ್ರಿಕೆ 150 ಅಂಕಗಳಿಗೆ ಇರುತ್ತೆ. ಯಾವ ವಿಷಯಗಳನ್ನು ನಾವು ಸ್ಟಡಿ ಮಾಡಬೇಕು ಅಂತ ಹೇಳಿದರೆ, ಪತ್ರಿಕೆ 1ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಹಾಗೂ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಹಾಗೂ ಬೋಧನಾ ವಿಧಾನಗಳು ಹಾಗೂ ಮೌಲ್ಯ ಶಿಕ್ಷಣ, ನೆಕ್ಸ್ಟ್ ಆರೋಗ್ಯ ಶಿಕ್ಷಣ ಹಾಗೂ ಯೋಗ ಶಿಕ್ಷಣ ಹಾಗೂ ಗಣಕಯಂತ್ರ ಕಂಪ್ಯೂಟರ್ ವಿಷಯಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಇದಿಷ್ಟು ಪತ್ರಿಕೆ 1ಕ್ಕೆ ಸಂಬಂಧಿಸಿದಂಥ ವಿಷಯ. ಹಾಗಾದರೆ ಪತ್ರಿಕೆ 2 ಯಾವ ವಿಷಯಕ್ಕೆ ಸಂಬಂಧಿಸಿದೆ ಎಂದರೆ, ಪತ್ರಿಕೆ 2 ಸಮಾಜ ಪಾಠಗಳಿಗೆ ಸಂಬಂಧಿಸಿದೆ. ಒಟ್ಟು 150 ಅಂಕಗಳಿಗೆ ಸಂಬಂಧಿಸಿರುತ್ತದೆ. 150 ಅಂಕಗಳಲ್ಲಿ 100 ಪ್ರಶ್ನೆಗಳು ನಮಗೆ ರೈಟಿಂಗ್ ಸ್ಕಿಲ್ಸ್ ಇರುತ್ತೆ. ಇನ್ನು 50 ಅಂಕಗಳು ಟಿಕ್ ಮಾರ್ಕ್ಸ್ ಇರುತ್ತೆ. ಓಕೆ. ನೆಕ್ಸ್ಟ್ ಪತ್ರಿಕೆ 3 ಸಂಬಂಧಿಸಿರುವುದು ಭಾಷೆ ಕನ್ನಡಕ್ಕಿರುತ್ತೆ. ಭಾಷೆ ಕನ್ನಡದಲ್ಲಿ ಒಟ್ಟು 100 ಅಂಕಗಳಿಗೆ ಸಂಬಂಧಿಸಿರುತ್ತೆ. ಓಕೆ. ಹಾಗಾದರೆ GPSTR ಪತ್ರಿಕೆಯು ಒಳಗೊಂಡಂಥ ಒಟ್ಟು ಅಂಕಗಳು ಅಂತಂದರೆ 400 ಅಂಕಗಳಿಗಿರುತ್ತೆ. ಎಷ್ಟು ಅಂದರೆ 400 ಅಂಕಗಳು. ಹಾಗಾಗಿ ನಾವು ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಸವಿಸ್ತಾರವಾಗಿ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಓಕೆ. ಹಾಗಾದರೆ ಫ್ರೆಂಡ್ಸ್, ಈ ದಿನ ನಾವು ಪತ್ರಿಕೆ 1ಕ್ಕೆ ಸಂಬಂಧಿಸಿದಂತಹ ಸಾಮಾನ್ಯ ಕನ್ನಡ ವಿಷಯದಲ್ಲಿ ಒಟ್ಟು 25 ಅಂಕಗಳಿಗೆ ಪ್ರಶ್ನೋತ್ತರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಮೊದಲನೇದು ಕನ್ನಡ ಭಾಷಾ ವಿಷಯ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಕತ್ತಿ ಮಸೆ ನುಡಿಗಟ್ಟಿನ ಅರ್ಥ ಕೇಳಿದರೆ, ಆಪ್ಷನ್ 1 ಕತ್ತಿ ಮಸೆಯುವುದು, ಆಪ್ಷನ್ 2 ಸಮಯ ಸಾಧಿಸು, ಆಪ್ಷನ್ 3 ದ್ವೇಷ ಸಾಧಿಸು, ಆಪ್ಷನ್ 4 ಅವಕಾಶ ತಪ್ಪಿಸು. ಇಲ್ಲಿ ಕತ್ತಿ ಮಸೆ ಅಂತ ಹೇಳಿದರೆ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ಅಂತೇಳಿ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ದ್ವೇಷ ಸಾಧಿಸು ಸರಿಯಾದ ಉತ್ತರವಾಗಿದೆ. ಓಕೆ. ನೆಕ್ಸ್ಟು ಕ್ವಶನ್ ನಂಬರ್ 2, ನವ್ಯಕಾವ್ಯದ ಪ್ರಮುಖ ಕವಿ ಯಾರು ಅಂತ ಇಲ್ಲಿ ಕೇಳಿದರೆ, ಆಪ್ಷನ್ 1 ಕುವೆಂಪು, ಆಪ್ಷನ್ 2 ಎಂ ಗೋಪಾಲಕೃಷ್ಣ ಅಡಿಗ, ಆಪ್ಷನ್ 3 ಬಸವರಾಜ ಕಟ್ಟೀಮನಿ, ಆಪ್ಷನ್ 4 ದೇವನೂರು ಮಹದೇವ. ನವ್ಯಕಾವ್ಯದ ಪ್ರಮುಖ ಕವಿಗಳು ಎಂದರೆ ಎಂ ಗೋಪಾಲಕೃಷ್ಣ ಅಡಿಗರವರನ್ನು ಕರೆಯುತ್ತೇವೆ. ಹಾಗಾಗಿ ಆಪ್ಷನ್ ಬಿ ಎಂ ಗೋಪಾಲಕೃಷ್ಣ ಅಡಿಗ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ನಾನು ನಾವು ಇವು ಎಂಥ ಸರ್ವನಾಮಗಳು ಅಂತ ಇಲ್ಲಿ ಕೇಳಿದರೆ, ಆಪ್ಷನ್ 1 ಮಧ್ಯಮ ಪುರುಷ ಸರ್ವನಾಮ, ಆಪ್ಷನ್ 2 ಪ್ರಥಮ ಪುರುಷ ಸರ್ವನಾಮ, ಆಪ್ಷನ್ 3 ತೃತೀಯ ಪುರುಷ ಸರ್ವನಾಮ, ಆಪ್ಷನ್ 4 ಉತ್ತಮ ಪುರುಷ ಸರ್ವನಾಮ. ಇಲ್ಲಿ ನಾನು ನಾವು ಇವು ಪ್ರಥಮ ಪುರುಷ ಸರ್ವನಾಮಗಳಿಗೆ ಉದಾಹರಣೆಯಾಗಿರುತ್ತೆ. ಓಕೆ. ಹಾಗಾದರೆ ಮಧ್ಯಮ ಪುರುಷ ಅಂತ ಅಂದರೆ ನೀನು ನೀವು ಅಂತ ಬರುತ್ತೆ. ಇನ್ನು ಉತ್ತಮ ಪುರುಷ ಅಂದರೆ ತಾನು ತಾವು, ಇವೆಲ್ಲ ಉತ್ತಮ ಪುರುಷ ಸರ್ವನಾಮಗಳಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ಪ್ರಥಮ ಪುರುಷ ಸರ್ವನಾಮ ನಾನು ನಾವು. ನೆಕ್ಸ್ಟು 4ನೇ ಪ್ರಶ್ನೆ, ಷಣ್ಮಾಸ ಇದರ ಬಿಡಿಸಿದ ರೂಪ ಯಾವುದು ಅಂತ ಕೇಳಿದರೆ, ಆಪ್ಷನ್ 1 ಷಡ್ ಪ್ಲಸ್ ಮಾಸ, ಆಪ್ಷನ್ 2 ಷಣ್ ಪ್ಲಸ್ ಮಾಸ, ಆಪ್ಷನ್ 3 ಷಣ್ ಪ್ಲಸ್ ಆಸ, ಆಪ್ಷನ್ 4 ಷಟ್ ಪ್ಲಸ್ ಮಾಸ. ಇಲ್ಲಿ ಸರಿಯಾದ ಉತ್ತರ ಷಣ್ಮಾಸವನ್ನು ಬಿಡಿಸಿದಾಗ ಷಟ್ ಪ್ಲಸ್ ಮಾಸ ಷಣ್ಮಾಸ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟು
ಪ್ರಶ್ನೆ ಸಂಖ್ಯೆ 5, ತುತ್ತ ತುದಿ ಇದೊಂದು ಎಂಥ ಪದ ಅಂತ ಕೇಳಿದರೆ ಆಪ್ಷನ್ 1 ನುಡಿಗಟ್ಟು, ಆಪ್ಷನ್ 2 ಜೋಡಿ ಪದ, ಆಪ್ಷನ್ 3 ದ್ವಿರುಕ್ತಿ, ಆಪ್ಷನ್ 4 ಅನುಕರಣ ಪದ. ಇಲ್ಲಿ ತುತ್ತ ತುದಿ ಈ ಒಂದು ಪದವನ್ನು 2 ಬಾರಿ ಹೇಳಲಾಗಿದೆ. ಅಂದರೆ ಬಿಡಿಸಿದಾಗ ತುದಿ ಪ್ಲಸ್ ತುದಿ ತುತ್ತ ತುದಿಯಾಗುತ್ತೆ. ಸೊ ಹಾಗಾಗಿ ಇದು ದ್ವಿರುಕ್ತಿಗೆ ಸರಿಯಾದ ಉದಾಹರಣೆಯಾಗಿದೆ. ಓಕೆ, ತುತ್ತ ತುದಿ ಎನ್ನುವುದು ಆಪ್ಷನ್ 3 ದ್ವಿರುಕ್ತಿ ಸರಿಯಾದ ಉತ್ತರ. ಇನ್ನು ಜೋಡಿ ಪದಗಳು ಅಂತ ಹೇಳಿದರೆ ಹಣ್ಣು ಹಂಪಲು, ಹಾಲು ಜೇನು, ಈ ರೀತಿಯಾಗಿರುವಂಥ ಗಿಡ, ಈ ಕಾಡು ಮೇಡು, ಈ ರೀತಿಯಾಗಿರುವಂಥ ಪದಗಳು ಜೋಡಿ ಪದಗಳಾಗಿರುತ್ತೆ. ಇನ್ನು ಅನುಕರಣ ವ್ಯಯಗಳು ಅಂದರೆ ಅರ್ಥವಿಲ್ಲದಂಥ ಪದಗಳು, ಅಂದರೆ ಸರಸರ, ದಬ ದಬ, ದಡ ದಡ, ಈ ರೀತಿ ಇರುವಂಥ ಪದಗಳನ್ನು ನಾವು ಅನುಕರಣ ವ್ಯಯಗಳು ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟು 6ನೇ ಪ್ರಶ್ನೆ, ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ, ಈ ವಾಕ್ಯದ ವಿಶೇಷಣ ಯಾವುದು ಅಂತ ಕೇಳಿದರೆ ವಿಶೇಷಣವನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ಆಪ್ಷನ್ 1 ಆಕಾಶ, ಆಪ್ಷನ್ 2 ಮೋಡ, ಆಪ್ಷನ್ 3 ಕಪ್ಪು, ಆಪ್ಷನ್ 4 ಇವೆ. ವಿಶೇಷಣ ಅಂತ ಹೇಳಿದರೆ ಆ ವಾಕ್ಯದಲ್ಲಿ ಬರುವಂಥದ್ದು. ಈಗ ಉದಾಹರಣೆಗೆ ಕಪ್ಪು, ಬಿಳುಪು, ದೊಡ್ಡ, ಸಣ್ಣ, ಚಿಕ್ಕ, ಈ ರೀತಿ ಕೆಂಪು, ಈ ರೀತಿ ಇರುವಂಥ ಪದಗಳೇನಾಗಿರುತ್ತೆ ವಿಶೇಷಣ. ಇಲ್ಲಿ ಕಪ್ಪು ಅನ್ನೋದು ಒಂದು ವಿಶೇಷವನ್ನು ತಿಳಿಸ್ತಾ ಇದೆ. ಹಾಗಾಗಿ ಆಪ್ಷನ್ 3 ಅಂದರೆ ಆಪ್ಷನ್ ಸಿ ಕಪ್ಪು ಇಲ್ಲಿ ವಿಶೇಷಣವಾಗಿದೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 7, 10ನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಯಾವುದು ಅಂತೇಳಿ. 10ನೇ ಶತಮಾನದಲ್ಲಿ ಯಾವ ಒಂದು ಕಾವ್ಯ ಪ್ರಕಾರ ಇತ್ತು ಅಂತೇಳಿ ಕೇಳಿದರೆ ಆಪ್ಷನ್ ಎ ಚಂಪು, ಆಪ್ಷನ್ ಬಿ ವಚನ, ಆಪ್ಷನ್ ಸಿ ರಗಳೆ, ಆಪ್ಷನ್ ಡಿ ಷಟ್ಪದಿ. ಇಲ್ಲಿ 10ನೇ ಶತಮಾನದ ಪ್ರಮುಖ ಕಾವ್ಯ ಅಂತೇಳಿದರೆ ಚಂಪು ಕಾವ್ಯವನ್ನು ನಾವು ಕರೆಯುತ್ತೇವೆ. ಇದು ಶಿವಕೋಟ್ಯಾಚಾರ್ಯರ ಕವಿಗಳ ಕಾಲದಲ್ಲಿ ಇದ್ದಂಥ ಒಂದು ಕಾವ್ಯ ಪ್ರಕಾರ ಚಂಪು ಕಾವ್ಯ. ಇನ್ನು ವಚನ ಸಾಹಿತ್ಯ ಅಂದರೆ 11, 12ನೇ ಶತಮಾನದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 8, ಕನ್ನಡದ ಮೊದಲ ಗದ್ಯ ಕೃತಿಯನ್ನು ಕೇಳಿದರೆ ಆಪ್ಷನ್ 1 ಕವಿರಾಜ ಮಾರ್ಗ, ಆಪ್ಷನ್ 2 ಪಂಪಭಾರತ, ಆಪ್ಷನ್ 3 ಗದಾಯುದ್ಧ, ಆಪ್ಷನ್ 4 ಒಡ್ಡಾರಾಧನೆ. ಕನ್ನಡದ ಮೊದಲ ಗದ್ಯ ಕೃತಿ ಎಂದರೆ ಶಿವಕೋಟ್ಯಾಚಾರ್ಯರು ರಚಿಸಿರುವಂತಹ ಒಡ್ಡಾರಾಧನೆಯು ಕನ್ನಡದ ಮೊದಲ ಗದ್ಯ ಕೃತಿ. ಹಾಗಾದರೆ ಕವಿರಾಜ ಮಾರ್ಗ ಎನ್ನುವುದು ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ, ಆಧಾರ ಗ್ರಂಥ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆ, ಬೈಬೇಡ ಇದರ ಗ್ರಾಂಥಿಕ ರೂಪ ಯಾವುದು? ಬೈಬೇಡ ಅನ್ನೋದು ಗ್ರಾಮ್ಯ ಪದ ಆಗುತ್ತೆ. ಇದರ ಗ್ರಾಂಥಿಕ ರೂಪವನ್ನು ನಾವು ನೋಡಬೇಕು. ಆಪ್ಷನ್ 1 ಬೈಯಬೇಡ, ಆಪ್ಷನ್ 2 ಬೈಯುವುದು, ಆಪ್ಷನ್ 3 ಬೈಬೇಡ, ಆಪ್ಷನ್ 4 ಬೈಯಬೇಡ. ಇಲ್ಲಿ ಬೈಬೇಡ ಇದರ ಗ್ರಾಂಥಿಕ ರೂಪ ಆಪ್ಷನ್ ಡಿ ಬೈಯಬೇಡ, ಇದು ಗ್ರಾಂಥಿಕ ರೂಪವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ 10, ನಡು ಅಗಲು ಇದು ಯಾವ ಸಮಾಸ ಅಂತ ಹೇಳಿ ಕೇಳಿದರೆ ಆಪ್ಷನ್ 1 ಅಂಶಿ ಸಮಾಸ, ಆಪ್ಷನ್ 2 ತತ್ಪುರುಷ ಸಮಾಸ, ಆಪ್ಷನ್ 3 ಕರ್ಮಧಾರಯ ಸಮಾಸ, ಆಪ್ಷನ್ 4 ದ್ವಂದ್ವ ಸಮಾಸ. ಇಲ್ಲಿ ನಡು ಅಗಲು ಇದನ್ನು ಬಿಡಿಸಿ ಬರೆದಾಗ ನಡು ಪ್ಲಸ್ ಅಗಲು, ನಡು ಅಗಲು ಅಂದರೆ ಹಗಲಿನ ಮಧ್ಯದಲ್ಲಿ. ಸೊ ಇದನ್ನು ನಾವು ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ. ಓಕೆ, ಆಪ್ಷನ್ ಬಿ ತತ್ಪುರುಷ ಸಮಾಸ ಸರಿಯಾದ ಉತ್ತರ. ನೆಕ್ಸ್ಟು 11ನೇ ಪ್ರಶ್ನೆ, ರಮೇಶ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ, ಈ ವಾಕ್ಯವು ಎಂತಹ ವಾಕ್ಯವಾಗಿದೆ ಅಂತ ಹೇಳಿ ಕೇಳಿದರೆ ಆಪ್ಷನ್ 1 ಸಾಮಾನ್ಯ ವಾಕ್ಯ, ಆಪ್ಷನ್ 2 ಸಂಯೋಜಿತ ವಾಕ್ಯ, ಆಪ್ಷನ್ 3 ಮಿಶ್ರ ವಾಕ್ಯ, ಆಪ್ಷನ್ 4 ವಿಶೇಷ ವಾಕ್ಯ. ಇಲ್ಲಿ ರಮೇಶ ಶಾಲೆಗೆ ಹೋಗುತ್ತಾನೆ ಅಥವಾ ರಾಮನು ಕಾಡಿಗೆ ಹೋಗುತ್ತಾನೆ ಒಂದೇ ಸೆಂಟೆನ್ಸ್, ಒಂದು ಪದ ಇತ್ತು ಅಂದರೆ ಅದು ಸಾಮಾನ್ಯ ವಾಕ್ಯ ಆಗುತ್ತೆ. ಒಂದಕ್ಕಿಂತ 2 ಅಂದರೆ ಮಧ್ಯದಲ್ಲಿ ಆದರೆ
ಮತ್ತು ಈ ರೀತಿ ಬಂದರೆ ಅದನ್ನು ನಾವು ಸಂಯೋಜಿತ ವಾಕ್ಯ ಅಂತೇಳಿ ಕರಿತೀವಿ. ಓಕೆ, ರಮೇಶ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ. ಇದು ಸಂಯೋಜಿತ ವಾಕ್ಯ. ವಾಕ್ಯದ ಮಧ್ಯದಲ್ಲಿ ಆದರೆ, ಮತ್ತು, ಹಾಗೂ ಈ ರೀತಿ ಬಂದರೆ ಅದು ಸಂಯೋಜಿತ ವಾಕ್ಯ ಆಗುತ್ತೆ. ಮಿಶ್ರ ವಾಕ್ಯ ಅಂತಂದರೆ ಒಂದಕ್ಕಿಂತ ಹೆಚ್ಚು ಪದಗಳು ಬರುವಂಥದ್ದು. ಓಕೆ, ಈ ಥರ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 12. ಕರ್ನಾಟಕದ ಕಬೀರ ಎಂದು ಖ್ಯಾತವಾದರು ಯಾರು ಅಂತ, ಯಾರು ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದರೆ, ಆಪ್ಷನ್ 1 ಪುರಂದರದಾಸರು, ಆಪ್ಷನ್ 2 ಕನಕದಾಸರು, ಆಪ್ಷನ್ 3 ಶಿಶುನಾಳ ಶರೀಫ, ಆಪ್ಷನ್ 4 ವ್ಯಾಸರಾಯರು. ಕರ್ನಾಟಕದ ಕಬೀರ ಎಂದು ನಾವು ಶಿಶುನಾಳ ಶರೀಫರನ್ನು ಕರೆಯುತ್ತೇವೆ. ಇವರು ಒಬ್ಬ ಮುಸ್ಲಿಂ ಕವಿಯಾಗಿರ್ತಾರೆ. ಇನ್ನು ಪುರಂದರದಾಸರನ್ನು ನಾವು ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಕರೆಯುತ್ತೇವೆ. ಓಕೆ, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 13. ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಕನ್ನಡಿಗ, ಕನ್ನಡ ಪ್ಲಸ್ ಈಗ ಕನ್ನಡಿಗ ಇದನ್ನು ಬಿಡಿಸಿದಾಗ ತದ್ದಿತ ಪ್ರತ್ಯಯ ಈಗ. ಸರಿಯಾದ ಉತ್ತರ ಆಪ್ಷನ್ ಬಿ ಈಗ. ಇಲ್ಲಿ ಅಡಿಗ, ಈಗ, ಗ, ಕನ್ನಡ ಅಂತ ಕೇಳಿದರೆ ತದ್ದಿತ ಪ್ರತ್ಯಯ ಕನ್ನಡಿಗದಲ್ಲಿ ಈಗ. ಆಪ್ಷನ್ ಬಿ ಸರಿಯಾಗಿದೆ. 14ನೇ ಪ್ರಶ್ನೆ. ದೇ ಜವರೇಗೌಡರ ಸಂಪಾದಿತ ತ್ರಿಪದಿ ಕೃತಿ ಯಾವುದು? ಆಪ್ಷನ್ ಎ ಗರತಿ ಹಾಡು, ಆಪ್ಷನ್ ಬಿ ಜನಪದ ಕುಸುಮಾಂಜಲಿ, ಆಪ್ಷನ್ ಸಿ ಒಗಟುಗಳು, ಆಪ್ಷನ್ ಡಿ ಜಾನಪದ ಗೀತಾಂಜಲಿ. ಇಲ್ಲಿ ದೇ ಜವರೇಗೌಡರ ಸಂಪಾದಿತ ತ್ರಿಪದಿ ಕೃತಿ ಎಂದರೆ ಆಪ್ಷನ್ ಡಿ ಜನಪದ ಗೀತಾಂಜಲಿ. ಇದು ಇವರ ಸಂಪಾದಿತ ತ್ರಿಪದಿಯಾಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ. ಅನುಸ್ವಾರ ಮತ್ತು ವಿಸರ್ಗ ಇವುಗಳು ಎಂತಹ ಸ್ವರಗಳು ಅಂತ ಕೇಳಿದರೆ, ಆಪ್ಷನ್ ಎ ಯೋಗವಾಹಕಗಳು, ಆಪ್ಷನ್ ಬಿ ಸಂಧ್ಯಾಕ್ಷರಗಳು, ಆಪ್ಷನ್ ಸಿ ಸ್ವರಗಳು, ಆಪ್ಷನ್ ಡಿ ಗುಣಿತಾಕ್ಷರಗಳು. ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಇವುಗಳನ್ನು ನಾವು ಯೋಗವಾಹಕಗಳು ಎಂದು ಕರೆಯುತ್ತೇವೆ. ಓಕೆ, ಆಪ್ಷನ್ ಎ ಯೋಗವಾಹಕಗಳು ಸರಿಯಾಗಿದೆ. ಅನುಸ್ವರ 10, ವಿಸರ್ಗ 20, ಒಟ್ಟು ಯೋಗವಾಹಕಗಳು 2. ಇನ್ನು ಸಂಧ್ಯಾಕ್ಷರಗಳು ಕೂಡ 2. ಯಾವ್ಯಾವುದು ಅಂತಂದರೆ ಹೈ ಮತ್ತು ಹೌ ಇವೆರಡು ಸಂಧ್ಯಾಕ್ಷರಗಳು. ಇನ್ನು ಸ್ವರಗಳು ಎಷ್ಟಿವೆ ಅಂದರೆ 13. ಹಾ ಇಂದ ಔವರೆಗೆ ಬರುವಂಥ ಅಕ್ಷರಗಳು ಸ್ವರಾಕ್ಷರಗಳಾಗಿರುತ್ತೆ. ಇನ್ನು ಗುಣಿತಾಕ್ಷರಗಳು ಅಂತ ಹೇಳಿದರೆ 34 ವ್ಯಂಜನಾಕ್ಷರಗಳು ಮತ್ತು ಸ್ವರಗಳು ಸೇರಿ ಏನಾಗುತ್ತೆ ಅಂದರೆ ಗುಣಿತಾಕ್ಷರಗಳಾಗುತ್ತೆ. ವ್ಯಂಜನಗಳು ಮತ್ತು ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗುವಂಥದ್ದು. ಓಕೆ, ನೆಕ್ಸ್ಟು 16ನೇ ಪ್ರಶ್ನೆ. ಮಾರ್ಜನ ಪದದ ತದ್ಭವ ಕೇಳಿದರೆ, ಆಪ್ಷನ್ ಎ ಮಾರ್ಜಿಕ, ಆಪ್ಷನ್ ಬಿ ಮಚ್ಚರ, ಆಪ್ಷನ್ ಸಿ ಮಾರ್ಜಾಲ, ಆಪ್ಷನ್ ಡಿ ಮಜ್ಜನ. ಸೊ ಇಲ್ಲಿ ಸರಿಯಾದ ಉತ್ತರ ಮಾರ್ಜನ ಪದದ ತದ್ಭವ ಮಜ್ಜನ. ಆಪ್ಷನ್ ಡಿ ಮಜ್ಜನ ಸರಿಯಾಗಿದೆ. ನೆಕ್ಸ್ಟು 17ನೇ ಪ್ರಶ್ನೆ. ಕ್ರಿಯಾಪದದ ಮೂಲರೂಪ ಯಾವುದು? ಆಪ್ಷನ್ ಎ ಪ್ರಕೃತಿ, ಆಪ್ಷನ್ ಬಿ ನಾಮ ಪ್ರಕೃತಿ, ಆಪ್ಷನ್ ಸಿ ಧಾತು, ಆಪ್ಷನ್ ಡಿ ಪ್ರತ್ಯಯ. ಇಲ್ಲಿ ಕ್ರಿಯಾಪದದ ಮೂಲರೂಪವೆಂದರೆ ಆಪ್ಷನ್ ಸಿ ಧಾತು ಕರಿತೀವಿ. ಧಾತು ಅಥವಾ ಕ್ರಿಯಾ ಪ್ರಕೃತಿಯನ್ನು ನಾವು ಕ್ರಿಯಾಪದದ ಮೂಲರೂಪ ಆಗಿರುತ್ತೆ. ನೆಕ್ಸ್ಟು 18ನೇ ಪ್ರಶ್ನೆ. ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು ಅಂತ. ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಯಾವುದು? ಆಪ್ಷನ್ ಎ ಸಾಂಗತ್ಯ, ಆಪ್ಷನ್ ಬಿ ರಗಳೆ, ಆಪ್ಷನ್ ಸಿ ಷಟ್ಪದಿ, ಆಪ್ಷನ್ ಡಿ ಕಂದಪದ್ಯ. ಇಲ್ಲಿ ರಗಳೆ, ಷಟ್ಪದಿ, ಕಂದಪದ್ಯ ಇವೆಲ್ಲವೂ ಕೂಡ ಮಾತ್ರಾಗಣ ಛಂದಸ್ಸಿಗೆ ಸೇರುವಂಥ ಕಾವ್ಯ ಪ್ರಕಾರಗಳಾಗಿವೆ. ಆದರೆ ಆಪ್ಷನ್ ಎ ಸಾಂಗತ್ಯ ಇದು ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರವಾಗಿದೆ. 19ನೇ ಪ್ರಶ್ನೆ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ ಯಾವುದು ಅಂತ ಇಲ್ಲಿ ಕೇಳಿದರೆ, ಆಪ್ಷನ್ ಎ ಅರ್ಧವಿರಾಮ,
ಆಪ್ಷನ್ ಬಿ ಅಲ್ಪ ವಿರಾಮ, ಆಪ್ಷನ್ ಸಿ ಪೂರ್ಣ ವಿರಾಮ, ಆಪ್ಷನ್ ಡಿ ವಾಕ್ಯವೇಷ್ಟನ ಚಿಹ್ನೆ. ಇಲ್ಲಿ ಉಪವಾಕ್ಯಗಳು, ಅನೇಕ ಉಪವಾಕ್ಯಗಳು ಅಂತ ಹೇಳಿದೆ. ಯಾವುದಾದ್ರೂ ಉಪವಾಕ್ಯಗಳಾಗಿರ್ಬೋದು. ಈಗ ಗಿಡ, ಮರ, ಹಳ್ಳ, ಕೊಳ್ಳ ಈ ರೀತಿಯಾಗಿರುವಂಥ ಉಪವಾಕ್ಯಗಳು ಬಂದಾಗ, ಉಪವಾಕ್ಯಗಳು ಮುಕ್ತಾಯವಾದಾಗ ಕೊನೆಯಲ್ಲಿ ಬಳಸುವಂಥ ಚಿಹ್ನೆ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ಪೂರ್ಣ ವಿರಾಮ. ಪೂರ್ಣ ವಿರಾಮ ಅಂತಂದರೆ ಫುಲ್ ಸ್ಟಾಪ್ ಅಂತ ಕರಿತೀವಲ್ಲ, ಈ ಥರ ಡಾಟ್ ಇದ್ದರೆ ಅದು ಪೂರ್ಣ ವಿರಾಮ ಅಂತೇಳಿ. ಅಲ್ಪ ವಿರಾಮ ಅಂತ ಹೇಳಿದರೆ ಕಾಮ ಅಂತ ಹೇಳ್ತೀವಲ್ಲ ಅದು. ಇನ್ನು ಅರ್ಧ ವಿರಾಮ ಅಂದರೆ ಒಂದು ಡಾಟ್ ಇಟ್ಟು ಈ ಥರ ಕಾಮ ಬರುತ್ತಲ್ಲ, ಅದು ಅರ್ಧ ವಿರಾಮ ಅಂತ ಆಗುತ್ತೆ. ಓಕೆ, ಹಾಗಾಗಿ ಆಪ್ಷನ್ ಸಿ ಪೂರ್ಣ ವಿರಾಮ ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 20. ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು. ಈ ವಾಕ್ಯದ ಶುದ್ಧ ರೂಪ ಅಂದರೆ ಕರೆಕ್ಟಾದಂಥ ಒಂದು ಸೆಂಟೆನ್ಸನ್ನು ಇಲ್ಲಿ ನಾವು ರೆಡಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಭೀಮಾರ್ಜುನ ಬಿಲ್ವಿದ್ಯೆ ಕಲಿತನು, ಆಪ್ಷನ್ ಬಿ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು, ಆಪ್ಷನ್ ಸಿ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು, ಆಪ್ಷನ್ ಡಿ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು. ಇಲ್ಲಿ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ನಾವು ಪೂರ್ಣ ವಿರಾಮ, ಅಲ್ಪ ವಿರಾಮಗಳು ಮತ್ತು ದೀರ್ಘಾಕ್ಷರಗಳ ಬಗ್ಗೆ ನೋಡಬೇಕಾಗುತ್ತೆ. ಇಲ್ಲಿ ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು. ಸೊ ಇಲ್ಲಿ ಆಪ್ಷನ್ ಡಿ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು ಇದು ಸರಿಯಾಗಿದೆ. ಓಕೆ, ಇಲ್ಲಿ ದೀರ್ಘಾಕ್ಷರಗಳು ಮತ್ತು ಅಲ್ಪ ವಿರಾಮ, ಪೂರ್ಣ ವಿರಾಮ ಇವುಗಳಿಗೆ ಸಂಬಂಧಿಸಿದಂತೆ ನಾವು ವ್ಯಾಕರಣವನ್ನು ನೋಡಬೇಕಾಗುತ್ತೆ. ಓಕೆ, 21ನೇ ಪ್ರಶ್ನೆ. ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು. ಈ ವಾಕ್ಯದಲ್ಲಿ ಇರುವ ಉಪಮಾನ ಯಾವುದು ಅಂತೇಳಿ ಕೇಳಿದರೆ ಆಪ್ಷನ್ ಎ ಶಿಲುಬೆ, ಆಪ್ಷನ್ ಬಿ ಬಾಲಚಂದ್ರ, ಆಪ್ಷನ್ ಸಿ ಯೇಸು, ಆಪ್ಷನ್ ಡಿ ತೂಗಿದನು. ಇಲ್ಲಿ ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು. ಇಲ್ಲಿರುವಂಥ ಉಪಮಾನ ಅಂತೇಳಿದರೆ ಬಾಲಚಂದ್ರ. ಓಕೆ, ಯೇಸು ಬಾಲಚಂದ್ರನಂತೆ ಅಲ್ಲಿ ಶಿಲುಬೆಯಲ್ಲಿ ತೂಗ್ತಾ ಇದ್ದಾನೆ. ಸೊ ಬಾಲಚಂದ್ರ ಅನ್ನೋದು ಇಲ್ಲಿ ಉಪಮಾನವಾಗುತ್ತೆ. ಇನ್ನು ಉಪಮೇಯ ಅಂತಂದರೆ ಅದು ಹೋಲಿಕೆಯನ್ನು ಮಾಡುವಂಥದ್ದು. ಸೊ ಹಾಗಾಗಿ ಬಾಲಚಂದ್ರ ಅನ್ನೋದು ಉಪಮಾನ. ನೆಕ್ಸ್ಟು 22ನೇ ಪ್ರಶ್ನೆ. ದ್ವಿತೀಯ ವಿಭಕ್ತಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಹೂ, ಆಪ್ಷನ್ ಬಿ ಹಾ, ಆಪ್ಷನ್ ಸಿ ಅಲ್ಲಿ, ಆಪ್ಷನ್ ಡಿ ಅನ್ನು. ಇಲ್ಲಿ ಹೂ ಅನ್ನೋದು ಪ್ರಥಮ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಇನ್ನು ಹಾ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಇನ್ನು ಅಲ್ಲಿ ಅನ್ನೋದು ಸಪ್ತಮ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಹಾಗಾಗಿ ದ್ವಿತೀಯ ವಿಭಕ್ತಿ ಅನ್ನು, ಡಿ ಸರಿಯಾದ ಉತ್ತರ. ನೆಕ್ಸ್ಟು 23ನೇ ಪ್ರಶ್ನೆ. ಸೋಮ, ಶಶಿ, ಇಂದು, ನಿಶಾ ಗುಂಪಿಗೆ ಸೇರಿದ ಪದ ಯಾವುದು ಅಂತ. ಇಲ್ಲಿ ಸೋಮ, ನಿಶಾ, ಇಂದು, ಶಶಿ ಇವುಗಳಲ್ಲಿ ಆಪ್ಷನ್ ಎ ಸೋಮ ಗುಂಪಿಗೆ ಸೇರಿದ ಪದವಾಗಿದೆ. ಓಕೆ, ನೆಕ್ಸ್ಟು 24ನೇ ಪ್ರಶ್ನೆ. ಅನಂತ ಪದದ ವಿರುದ್ಧ ಪದ ಕೇಳಿದರೆ ಆಪ್ಷನ್ ಎ ನಿರಂತರ, ಆಪ್ಷನ್ ಬಿ ಅಂತ, ಆಪ್ಷನ್ ಸಿ ಪರಂತ, ಆಪ್ಷನ್ ಡಿ ದುರಂತ. ಇಲ್ಲಿ ಅನಂತ ಅಂತ ಅಂದರೆ ಅಂತ್ಯ, ಕೊನೆ ಅಂತೇಳಿ ಕರಿತೀವಿ. ಹಾಗಾಗಿ ಅನಂತ ಅಂತ ಅಥವಾ ಅಂತ ಅನಂತ. ಹಾಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟು ಕೊನೆಯ ಪ್ರಶ್ನೆ 25ನೇ ಪ್ರಶ್ನೆ. ವ್ಯಾಪಾರಿ ಇದು ಯಾವ ಒಂದು ನಾಮವಾಗಿದೆ, ನಾಮ ಪ್ರಕೃತಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಎ ರೂಢನಾಮ, ಆಪ್ಷನ್ ಬಿ ಅಂಕಿತನಾಮ, ಆಪ್ಷನ್ ಸಿ ಅನ್ವರ್ಥನಾಮ, ಆಪ್ಷನ್ ಡಿ ಸರ್ವನಾಮ. ಇಲ್ಲಿ ರೂಢನಾಮ ಅಂತ ಹೇಳಿದರೆ ರೂಢಿಯಿಂದ ಬಂದಿರುವಂಥ ಪದಗಳು. ಉದಾಹರಣೆಗೆ ಗಿಡ, ಮರ, ಹಳ್ಳ, ಕೊಳ್ಳ, ನದಿ, ಹೊರೆ, ತೊರೆ ಈ ರೀತಿಯಾಗಿರುವಂಥದ್ದು. ಇನ್ನು ಅಂಕಿತ ನಾಮಗಳು ಅಂದರೆ ಹೆಸರಿನಿಂದ ಕರೆಯುವಂಥವು. ಈಗ ಯಾವುದು ಭಾರತ, ರಮೇಶ, ಸೀಮಾ, ಉಮಾ, ಆಶಾ ಈ ರೀತಿಯಾಗಿರುವಂಥ ಪದಗಳು. ಇನ್ನು ಅನ್ವರ್ಥನಾಮಗಳು ಅಂತ ಹೇಳಿದರೆ ಶಿಕ್ಷಕ, ವೃದ್ಧ, ವ್ಯಾಪಾರಿ, ಕುಂಟ, ಮೂಗ, ಪಂಡಿತ, ಪಾಮರ ಈ ರೀತಿ ಬರುವಂಥವುಗಳು ಅನ್ವರ್ಥನಾಮಗಳಾಗಿರುತ್ತೆ. ನೆಕ್ಸ್ಟು ವ್ಯಾಪಾರಿ, ವರ್ತಕ ಈ ರೀತಿ ಪದಗಳು ಅನ್ವರ್ಥನಾಮಗಳು. ಇನ್ನು ಸರ್ವನಾಮಗಳು ಅಂತಂದರೆ ನಾನು, ನಾವು, ನೀನು, ನೀವು, ತಾನು, ತಾವು ಈ ರೀತಿ ಪದಗಳು ಸರ್ವನಾಮಗಳಾಗುತ್ತೆ.
ಹಾಗಾಗಿ ಇಲ್ಲಿ ವ್ಯಾಪಾರಿ ಎನ್ನುವುದು ಅನ್ವರ್ಥನಾಮಕ್ಕೆ ಉದಾಹರಣೆಯಾಗುತ್ತೆ. ಆಪ್ಷನ್ ಸಿ ಅನ್ವರ್ಥನಾಮ ಸರಿಯಾಗಿದೆ. ಸ್ನೇಹಿತರೆ, ಇದು 2017 ನಾನ್-HK ವಿಭಾಗದಲ್ಲಿ ನಡೆದ GPSTR ಪತ್ರಿಕೆ 1 ಕನ್ನಡ ವಿಷಯಕ್ಕೆ ಸಂಬಂಧಿಸಿದ 25 ಅಂಕಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ತರಗತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.